ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಸಿಹಿ ಸುದ್ದಿ 6,000 ರೂಪಾಯಿವರೆಗೂ ಹಣ ಜಮೆ ಆಗಲು ಶುರುವಾಗ್ತಾ ಇದೆ. ಹೌದು, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಬಂಪರ್ ಸಿಹಿ ಸುದ್ದಿ ನಿಮಗೆಲ್ಲರಿಗೂ ಕೂಡ ಬಂದಿದೆ. ಮತ್ತೆ ಹೊಸ ನಿಯಮಗಳು ಏನು, ಗೃಹಲಕ್ಷ್ಮಿಯರಿಗೆ ಇನ್ ಮುಂದೆ ಯಾರಿಗೆ ಹಣ ಬರಲ್ಲ ಅದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ. ಇನ್ನು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮತ್ತೆ ಜಾಸ್ತಿ ಆಗ್ತಾ ಇದೆ. ಹೌದು, ಹೋಟೆಲ್ಗಳಿಗೆ ಸದ್ಯಕ್ಕೆ ಇಲ್ಲ ಗ್ಯಾಸ್ ಸಿಲಿಂಡರ್. ವೀಕ್ಷಕರೇ, ಅಗತ್ಯ ಸ್ಥಳಗಳಿಗೆ ಮಾತ್ರ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ. ಅಂದ್ರೆ ಶಾಲೆಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ, ಹಾಸ್ಪಿಟಲ್ಗಳಿಗೆ, ಪಿಜಿಗಳಿಗೆ, ಇಂತ ಒಂದು ಕಡೆಗೆ ಮಾತ್ರ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಂತ ಹೇಳಲಾಗಿದೆ. ಇನ್ನು ಗ್ಯಾಸ್ ಸಿಲಿಂಡರ್ ಇದ್ದವರು ಹೊಸ ನಿಯಮಗಳು ಕೂಡ ತಿಳ್ಕೊಳ್ಳಿ. ಇನ್ನು ಬಂಗಾರ ಬೆಳ್ಳಿ ಭಾರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಒಂದೇ ದಿನ ದಿಢೀರ್ ಅಂತ ಬಂಗಾರ ಬೆಳ್ಳಿ ಎರಡೂ ಬೆಲೆ ಭರ್ಜರಿ ಕುಸಿತ ಕಂಡಿರುವಂತದ್ದು. ಆಭರಣ ಪ್ರಿಯರಿಗೆ ಈಗ ಬಂಗಾರ ಖರೀದಿ ಮಾಡೋದಕ್ಕೆ ಸರಿ ಸಮಯ ಅಂತಾನೆ ಹೇಳ್ಬಹುದು. ಹಾಗಾದ್ರೂ ಕೂಡ ಇವತ್ತಿನ ಬೆಲೆ ಎಷ್ಟು ಇಳಿಕೆ ಆಗಿದೆ? ಬಂಗಾರ ಬೆಳ್ಳಿ ಪ್ರಿಯರು ಈಗ ಬಂಗಾರ ಖರೀದಿ ಮಾಡ್ಬೇಕಾ ಬೇಡವಾ? ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರ? ಎಲ್ಲ ಒಂದು ಗುಡ್ ನ್ಯೂಸ್ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿದ್ದೇವೆ. ಇನ್ನು ಕರ್ನಾಟಕದ 15 ಜಿಲ್ಲೆಗಳಿಗೆ ಭಾರಿ ಮಳೆ ಅಲರ್ಟ್ ಅನ್ನ ಕೊಡಲಾಗಿದೆ. ಇನ್ನು ನಾಳೆಯಿಂದ 3 ದಿನಗಳ ಕಾಲ ಈ ಜಿಲ್ಲೆಗಳಲ್ಲಿ ಭೀಕರ ಮಳೆ ಅಂತಾನೆ ಹೇಳ್ಬಹುದು. ವೀಕ್ಷಕರಿಗಾಗಲೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. 15 ಜಿಲ್ಲೆಗಳ ಅಲರ್ಟ್ ಕೊಡಲಾಗಿದೆ. ಆ ಜಿಲ್ಲೆಗಳ ಹೆಸರನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ನಿಮಗೆ 27ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ಇದರಿಂದ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಫೀಡ್ಬ್ಯಾಕ್ ಸಿಗುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ ವೀಕ್ಷಕರೇ. ಮೊದಲಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಬಾಕಿ ಕಂತು ಹಣ ಬಿಡುಗಡೆ ಶುರುವಾಗಿದೆ. ಹೌದು ವೀಕ್ಷಕರೇ, ಪ್ರತಿಯೊಂದು ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ ಈಗ 2,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. 27ನೇ ಕಂತು ಹಣ ಈಗಾಗಲೇ ಜಮೆ ಕೂಡ ಆಗಿದೆ. ಒಮ್ಮೆ ಬಾರಿ ನೀವು ವಿಡಿಯೋ ಮುಗಿದ ಮೇಲೆ ನಿಮ್ಮ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡಿಕೊಳ್ಳಿ ವೀಕ್ಷಕರೇ. ಇಲ್ಲಿ ಏನಾಗಿದೆ ಅಂದ್ರೆ 25, 26 ಎರಡು ಕಂತು ಹಣವನ್ನ ಫೆಬ್ರವರಿ ತಿಂಗಳಲ್ಲಿ ಜಮೆ ಮಾಡಲಾಗಿತ್ತು. ಹೌದು ವೀಕ್ಷಕರೇ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಹೋದ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಈ ವರ್ಷ ಮಾರ್ಚ್ ತಿಂಗಳಲ್ಲಿ ಬಂದಿದೆ. 2 ತಿಂಗಳದ್ದು ಹಣ ಸರ್ಕಾರ ಹಾಕಿರ್ಲಿಲ್ಲ. ಅದನ್ನ 25, 26ನೇ ಕಂತು ಅಂತ ಹೇಳಿ ಬಿಡುಗಡೆ ಕೂಡ ಮಾಡಲಾಗಿತ್ತು ವೀಕ್ಷಕರೇ. ಈಗ 27ನೇ ಕಂತು ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದ್ದು ಈಗಾಗಲೇ 13, 14, 15 ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಇರೋದ್ರಿಂದ ಈ ಒಂದು ಹಣ ಆದಷ್ಟು ಬೇಗನೆ ಜಮೆ ಆಗುವಂತೆ ಸೂಚನೆ ಕೂಡ ಕೊಡಲಾಗಿತ್ತಂತೆ. ಹೀಗಾಗಿ ಹಣ ಕೂಡ ಈಗ ಜಮೆ ಆಗಿದೆ ವೀಕ್ಷಕರೇ. ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ 27ನೇ ಕಂತು ಜಮೆ ಆಗಿದೆ. ಆದ್ರೆ ಇಲ್ಲಿ ಪ್ರಶ್ನೆ ಬರೋದೇನಂದ್ರೆ ಇದು ಯಾವ ತಿಂಗಳ ಕಂತು? 27ನೇ ಕಂತು ಹಣ ಯಾವ ತಿಂಗಳದ್ದು? ಇದು ಅಕ್ಟೋಬರ್ ತಿಂಗಳದ್ದ ಅಥವಾ ಜನವರಿ ತಿಂಗಳದ್ದ, ಡಿಸೆಂಬರ್ ತಿಂಗಳದ್ದ? ಇದು ಇನ್ನೂ ಕೂಡ ಕನ್ಫ್ಯೂಷನ್ ಇದೆ. ಅಂದ್ರೆ ಇಲ್ಲಿ ಸರ್ಕಾರ ಯಾವ ತಿಂಗಳದ್ದು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಪ್ರತಿ ತಿಂಗಳು ಕೂಡ ಹಣವನ್ನ ಬಿಡುಗಡೆ ಮಾಡ್ತೀವಿ. ಆ ತಿಂಗಳದ್ದು ಕಂತು, ಈ ತಿಂಗಳದ್ದು ಕಂತು ಅಂತ ಇರಲ್ಲ. ಪ್ರತಿ ತಿಂಗಳು ಕೂಡ ಕಂತಿನ ಮೂಲಕ ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ವಿರೋಧ ಪಕ್ಷದವರು ಹೇಳ್ತಾ ಇರೋದೇನಂದ್ರೆ 30 ಕಂತು ಇಲ್ಲಿವರೆಗೂ ಹಾಕ್ಬೇಕಾಗಿತ್ತು, 27 ಕಂತು ಹಾಕಿದ್ದೀರಂದ್ರೆ 2-3 ಕಂತು ಸರ್ಕಾರ ಹಿಂದೆ ಇದೆ, ಅಂದ್ರೆ ಅದನ್ನ ಬಾಕಿ ಇದೆ, 6,000, 8,000 ಬಾಕಿ ಇದೆ, ಅದನ್ನ ಜಮೆ ಮಾಡಬೇಕು ಅಂತ ಬಿಜೆಪಿ ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು ಸದನದಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರ ಸರ್ಕಾರದಿಂದ ಏನು ಬರುತ್ತೆ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ. ಮುಂದಿನ ಬರೋ ವಿಡಿಯೋದಲ್ಲಿ ಏನಾದ್ರೂ ಮತ್ತೆ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ಆ ಒಂದು ಉತ್ತರದ ಮೂಲಕ ನಿಮಗೆ ವಿಡಿಯೋ ಕೂಡ ಕೊಡಲಿದ್ದೇವೆ. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿಯರು ತಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಯಜಮಾನಿ ಸ್ಥಾನದಲ್ಲಿ ಹೊಂದಿರಬೇಕು. ಇನ್ನು ಮೃತಪಟ್ಟವರು ಗೃಹಲಕ್ಷ್ಮಿಯವರು ಇನ್ನೂ ಕೂಡ ಹಣವನ್ನ ಪಡೆದುಕೊಡ್ತಾ ಇದ್ರೆ, ಅಂದ್ರೆ ಅವರ ಅಕೌಂಟ್ಗೆ ಇನ್ನೂ ಕೂಡ ಹಣ ಜಮೆ ಆಗ್ತಾ ಇದ್ರೆ, ಆ ಒಂದು ಹಣ ಬೇರೆಯವರು ಯೂಸ್ ಮಾಡ್ತಾ ಇದ್ರೆ ಅದು ತಪ್ಪು. ಆ ಒಂದು ಹಣ ಸರ್ಕಾರಕ್ಕೆ ವಾಪಸ್ ಕೊಡಬೇಕು. ಅದಕ್ಕಂದ್ರೆ ಇಲ್ಲಿ ಮೃತಪಟ್ಟ ಮೇಲೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗುತ್ತೆ. ಆದ್ರೆ ಮೃತಪಟ್ಟವರ ಹೆಸರು ಯೋಜನೆಯಿಂದ ತೆಗೆದು ಹಾಕಿಲ್ಲ, ಸರ್ಕಾರ ಹಣ ಹಾಕ್ತಾನೆ ಹೋಗಿದೆ. ಅದನ್ನ ಯಾರೋ ಬೇರೆಯವರು ಯೂಸ್ ಮಾಡ್ಕೊಂತಾ ಇದ್ದಾರೆ. ಹೀಗಾಗಿ ಸರ್ಕಾರ ಅದನ್ನು ಕೂಡ ಈಗ ಪತ್ತೆ ಹಚ್ತಾ ಇದೆ. ಮತ್ತೆ ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ಬಗ್ಗೆ ಹೇಳೋದಾದ್ರೆ ಸದ್ಯಕ್ಕೆ ಇನ್ನು ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ದಿನಕ್ಕೆ ಕೇವಲ 1,000 ಗ್ಯಾಸ್ ಸಿಲಿಂಡರ್ಗಳನ್ನ ಹೋಟೆಲ್ಗಳಿಗೆ ಕೊಡ್ತೀವಿ. ಆದ್ರೆ ಬೇಡಿಕೆ ಇರೋದು 44,000 ಸಿಲಿಂಡರ್ಗಳು. 44,000 ಸಿಲಿಂಡರ್ ಅಂದ್ರೆ 1,000 ಸಿಲಿಂಡರ್ ಕೊಟ್ರೆ ಅದು ಯಾರಿಗೆ ತಾನೇ ಸಾಲುತ್ತೆ ಹೇಳಿ. ಹೀಗಾಗಿ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಪರಿಸ್ಥಿತಿ ಭೀಕರವಾಗಬಹುದು. ಗಂಭೀರ ಪರಿಸ್ಥಿತಿ ಇರಬಹುದು ಹೋಟೆಲ್ ಮತ್ತು ರೆಸ್ಟೋರೆಂಟ್ ಗಳಿಗೆ ಅಂತಾನೆ ಹೇಳ್ಬಹುದು. ಹೋಟೆಲ್ ಪರಿಸ್ಥಿತಿ ಸದ್ಯಕ್ಕೆ ತುಂಬಾ ದೊಡ್ಡ ಒಂದು ಡೇಂಜರ್ ಸ್ಥಿತಿ ಅಂತ ಕೂಡ ಹೇಳಲಾಗ್ತಾ ಇದೆ. ತುಂಬಾ ಹೋಟೆಲ್ನವರು ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ತಮ್ಮ ಒಂದು ಅಡಿಗೆ ಮೆನುವನ್ನೇ ಕಟ್ ಮಾಡಿದ್ದಾರೆ. ಅಂದ್ರೆ ಮಿರ್ಚಿ, ವಡೆ, ದೋಸೆ, ಪೂರಿ ಇಂತ ಐಟಮ್ಸ್ ಗಳನ್ನ ಬಂದ್ ಮಾಡಿದ್ದಾರೆ. ಇಡ್ಲಿ, ಚಟ್ನಿ, ಅನ್ನ, ಸಾಂಬಾರು ಇಷ್ಟೇ ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದ ಗ್ರಾಹಕರಿಗೆ
ಊಟನೂ ಕೂಡ ತಿಂಡಿ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಗೆ ಬೆಲೆ ಏರಿಕೆ ಬಿಸಿ ಅಂತಾನೂ ಕೂಡ ಹೇಳ್ಬೋದು. ಕೆಲವೊಬ್ರು ಗ್ಯಾಸ್ ನ ಬಿಲ್ ಕೂಡ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಕಾಳಸಂತೆಯಲ್ಲಿ 5-6 ಸಾವಿರ ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಗ್ಯಾಸ್ ಸಿಲಿಂಡರ್. ಹೀಗಾಗಿ ಪೊಲೀಸರು ಕೂಡ ಇದ್ರ ಮೇಲೆ ಈಗ ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾರೆಲ್ಲ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ನ ಮಾರಾಟ ಮಾಡ್ತಾರ ಅವರ ಒಂದು ಗ್ಯಾಸ್ ನ ಸೀಸ್ ಮಾಡಲಾಗುತ್ತೆ. ಇನ್ನು ಕೆಲವರು ಮನೆ ಗ್ಯಾಸ್ ಸಿಲಿಂಡರ್ ಹೋಟೆಲ್ಗಳಿಗೆ ಬಳಸ್ತಾ ಇದ್ದಾರೆ, ಅಂತ ಸಿಲಿಂಡರ್ ಗಳನ್ನು ಕೂಡ ಸೀಸ್ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಸದ್ಯಕ್ಕಂತೂ ಮನೆಗೆ ಬಳಸೋ ಗೃಹ ಬಳಕೆ LPG ಸಿಲಿಂಡರ್ ಬಗ್ಗೆ ಚಿಂತೆ ಇಲ್ಲ. ಯಾಕಂದ್ರೆ ಸರ್ಕಾರದ ಹತ್ರ ದಾಸ್ತಾನು ಇದೆ. ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕೂಡ ಸರಿಯಾಗಿದೆ, ಏನೂ ಕೂಡ ತೊಂದರೆ ಇಲ್ಲ. ಆದ್ರೆ ಸಮಸ್ಯೆ ಇರೋದು ಹೋಟೆಲ್ ಮತ್ತು ರೆಸ್ಟೋರೆಂಟ್ ಗಳಿಗೆ ಮಾತ್ರ. ಹೋಟೆಲ್ ರೆಸ್ಟೋರೆಂಟ್ ಗಳಿಗೆ ವಿತರಣೆ ಆಗ್ಬೇಕಾಗಿದ್ದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಏನಿದೆ ನೋಡಿ, ಅದು ಅಗತ್ಯ ಸೇವೆಗಳಿಗೆ ಮಾತ್ರ ಸದ್ಯಕ್ಕೆ ಕೊಡ್ತೀವಿ. ಅಂದ್ರೆ ಹೋಟೆಲ್ ಬಿಟ್ಟು, ರೆಸ್ಟೋರೆಂಟ್ ಬಿಟ್ಟು, ಶಾಲೆ ಶಿಕ್ಷಣ ಸಂಸ್ಥೆಗಳು ಮತ್ತೆ ಆಸ್ಪತ್ರೆಗಳಲ್ಲಿ, PGಗಳಲ್ಲಿ, ಅತ್ಯಗತ್ಯ ಸೇವೆಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಲ್ಲಿ ವಿತರಣೆ ಮಾಡ್ತೀವಿ. ಸದ್ಯಕ್ಕೆ ಹೋಟೆಲ್ ಸಿಲಿಂಡರ್ ಅವರು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಅಂದ್ರೆ ಎಲೆಕ್ಟ್ರಿಕ್ ಸ್ಟೋವ್ ಆಗಿರ್ಬೋದು ಅಥವಾ ಬೇರೆ ತರಹದ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ಹೈಕೋರ್ಟ್ ಕೂಡ ಪ್ರಶ್ನೆ ಕೇಳ್ತಾ ಇದೆ, ಎಷ್ಟು ಗ್ಯಾಸ್ ಲಭ್ಯವಿದೆ ತಿಳಿಸಬೇಕು ಅಂತ. ಈಗ ಹೈಕೋರ್ಟ್ ಇಲ್ಲಿ ಮಧ್ಯ ಪ್ರವೇಶ ಮಾಡಿದೆ. ನಗರದ ಹೋಟೆಲ್ ಮತ್ತು ರೆಸ್ಟೋರೆಂಟ್ ವಾಣಿಜ್ಯ ಬಳಕೆ ಸಿಲಿಂಡರ್ ಸರಬರಾಜನ್ನ ಏಕಾಏಕಿ ನಿಲ್ಲಿಸಿರೋ ಕ್ರಮ ಪ್ರಶ್ನಿಸಿ ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. LPG ಸಿಲಿಂಡರ್ಗಳ ರಾಜ್ಯವಾರು ಹಂಚಿಕೆ ಪ್ರಕ್ರಿಯೆ, ನಮ್ಮ ರಾಜ್ಯದಲ್ಲಿ ಎಷ್ಟು ಪ್ರಮಾಣದ ಗ್ಯಾಸ್ ಲಭ್ಯವಿದೆ ಎಂಬುದನ್ನ ತಿಳಿಸಬೇಕು ಅಂತ ಹೈಕೋರ್ಟ್ ಈಗ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಮುಂದಿನ ಬರೋ ದಿನಗಳಲ್ಲಿ ಏನು ಒಂದು ಅಂಶ ಬರುತ್ತೆ ಅದರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡ್ತಾ ಹೋಗೋಣ. ಈಗ ಇನ್ನೊಂದು ಕಡೆಗೆ KYC ಕೂಡ ಮಾಡಿಸಬೇಕು ಅಂತ ಕಡ್ಡಾಯ ಮಾಡಲಾಗ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ ಇಲ್ಲಿ ಸ್ಪಷ್ಟನೆ ಕೊಟ್ಟಿದೆ, ಇದು ಪ್ರತಿಯೊಬ್ಬರಿಗೂ ಕೂಡ ಅಲ್ಲ. ಅಂದ್ರೆ ಕಳೆದ ಕೆಲವು ದಿನಗಳಿಂದ LPG ಗ್ಯಾಸ್ ಸಿಲಿಂಡರ್ ಗ್ರಾಹಕರು ಬಯೋಮೆಟ್ರಿಕ್ ಆಧಾರ ದೃಢೀಕರಣ ಅಥವಾ KYC ಮಾಡಿಸೋದು ಕಡ್ಡಾಯ ಎಂಬ ಸುದ್ದಿಗಳು ವ್ಯಾಪಕವಾಗಿ ಹರಿದಾಡ್ತಾ ಇದ್ದು ಸಾರ್ವಜನಿಕರಲ್ಲಿ ಗೊಂದಲ ಉಂಟಾಗಿದೆ. ಈ ಗೊಂದಲಕ್ಕೆ ತೆರೆ ಎಳೆದಿರೋ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಸಚಿವಾಲಯ ಇದು ಎಲ್ಲಾ ಗ್ರಾಹಕರಿಗೂ ಕೂಡ ಅನ್ವಯಿಸೋದಿಲ್ಲ. ಈವರೆಗೂ ಈ ಪ್ರಕ್ರಿಯೆ ಅಂದ್ರೆ ಯಾರೆಲ್ಲ ಗ್ಯಾಸ್ ಸಿಲಿಂಡರ್ಗೆ KYC ಮಾಡಿಸಿಲ್ಲ ನೋಡಿ, ಅವರು ಕಡ್ಡಾಯವಾಗಿ KYC ಮಾಡಿಸಬೇಕು. ಅಂದ್ರೆ ತಮ್ಮ ಆಧಾರ ಬಯೋಮೆಟ್ರಿಕ್ ದೃಢೀಕರಣ ಮಾಡಬೇಕು. ಇದು ಹಳೆಯ ನಿಯಮ, ಹೊಸ ನಿಯಮ ಅಲ್ಲ ಅಂತ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಇದನ್ನ ನೆನಪು ಮಾಡಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಇಲ್ಲಿ ಉಜ್ವಲ ಯೋಜನೆ ಇದ್ದವರು ಸಬ್ಸಿಡಿಯನ್ನ ಪಡ್ಕೋತಾರೆ ಪ್ರತಿ ಸಿಲಿಂಡರ್ಗೆ. ಅವರು ಪ್ರತಿ ವರ್ಷ ಕೂಡ ತಮ್ಮ ಒಂದು ಆಧಾರ್ ಬಯೋಮೆಟ್ರಿಕ್ ಅನ್ನ ಅಪ್ಡೇಟ್ ಮಾಡಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಹಾಗಾದ್ರೆ ನೀವು ಕೂಡ ಮನೆಗೆ ಗ್ಯಾಸ್ ಸಿಲಿಂಡರ್ ಬಳಸ್ತಾ ಇದ್ರೆ, ಈಗಾಗಲೇ ನಿಮ್ದು ಆಧಾರ ದೃಢೀಕರಣ ಆಗಿದ್ರೆ ನೀವು ಚಿಂತೆ ಮಾಡ್ಲೇಬೇಡಿ, ಏನೂ ಕೂಡ ನಿಮಗೆ ಸಮಸ್ಯೆ ಇಲ್ಲ. ಆಗಿಲ್ಲ ಅಂದ್ರೆ ಮಾಡಿಸಿ, ಇಲ್ಲಾಂದ್ರೆ ಮಾರ್ಚ್ 31ರ ನಂತರ ಏಪ್ರಿಲ್ ತಿಂಗಳಿಂದ ಗ್ಯಾಸ್ ಸಿಲಿಂಡರ್ ವಿತರಣೆ ಬಂದ್ ಆಗಬಹುದು. ವೀಕ್ಷಕರೇ, ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ. ಬಂಗಾರದ ಬೆಲೆ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಹೌದು, ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲಿ ಭರ್ಜರಿ ಇಳಿಕೆ ಕಾಣ್ತಾ ಇದೆ ವೀಕ್ಷಕರೇ. ಅಮೆರಿಕ FED ರೇಟ್ಸ್ ಗಳು ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇದ್ದಂತೆ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಸಂಚಲನ ಕೊಂಡು ಬಂದಿದೆ ವೀಕ್ಷಕರೇ. ಹೀಗಾಗಿ ಬಂಗಾರ ಮತ್ತು ಬೆಳ್ಳಿ ದಿಢೀರ್ ಅಂತ ಇಳಿಕೆ ಆಗಿದೆ. ಒಂದೇ ದಿನ ಬಂಗಾರ ಬರೋಬ್ಬರಿ ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲಿ 4,000 ರೂಪಾಯಿ ಅಷ್ಟು ಇಳಿಕೆ ಕಂಡಿದೆ. ಇದು ಒಂದು ಕಡೆಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆಗೆ ಬೆಳ್ಳಿ ಕೂಡ ಒಂದೇ ದಿನ 7,000 ರೂಪಾಯಿ ಅಷ್ಟು ಇಲ್ಲಿ ಮತ್ತು ಕುಸಿತ ಕಾಣ್ತಾ ಇದೆ. ಈಗ ಮತ್ತೆ ಬೆಳ್ಳಿ ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲಿ 2,47,000 ರೂಪಾಯಿ ಆಗಿದ್ರೆ ಬಂಗಾರ 1,53,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಇದ್ರ ಮೇಲೆ GST ಬೇರೆ ಇರುತ್ತೆ, ಮತ್ತೆ ಇದ್ರ ಮೇಲೆ ನಿಮಗೆ ಮೇಕಿಂಗ್ ಚಾರ್ಜಸ್ ಬೇರೆ ಇರುತ್ತೆ. ಆದ್ರೆ ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲಿ ಸಿಗೋ ಆನ್ಲೈನ್ ಬಂಗಾರ ಮತ್ತೆ ನ್ಯಾಚುರಲ್ ಆಗಿ ನಮ್ಮ ಒಂದು ಅಂಗಡಿಗಳಲ್ಲಿ ಸಿಗೋ ಫಿಸಿಕಲ್ ಬಂಗಾರಕ್ಕೆ 2,000-3,000 ಇಲ್ಲಿ ಡಿಫರೆನ್ಸ್ ಕೂಡ ಇರುತ್ತೆ ವೀಕ್ಷಕರೇ. ಹಾಗಾದ್ರೆ ಇವತ್ತಿನ ಬಂಗಾರದ ಬೆಲೆ ಹೇಳೋದಾದ್ರೆ 10 ಗ್ರಾಮ್ಗೆ 1,57,750 ರೂಪಾಯಿ 10 ಗ್ರಾಮ್ಗೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲಿ ಇದು 1,53,000 ರೂಪಾಯಿ ತೋರಿಸ್ತಾ ಇದೆ. ಅಂದ್ರೆ ನಾಳೆ ಬಂಗಾರ 1,55,000 ರೂಪಾಯಿಗೂ ಕೂಡ ಬರಬಹುದು 10 ಗ್ರಾಮ್ಗೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಮತ್ತೆ ಇಲ್ಲಿ 2,000-3,000 ರೂಪಾಯಿ ಬಂಗಾರದ ಬೆಲೆ ಇಳಿಕೆ ಕಾಣಲಿದೆ. ಇದು ಒಂದು ಕಡೆಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಕಳೆದ ಒಂದು ವಾರದಿಂದ ಬಂಗಾರ 1,70,000 ಇದ್ದದ್ದು ಈಗ 1,57,000, 1,56,000 ಅಥವಾ 1,55,000 ರೂಪಾಯಿ ತನಕ ಬರಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬಂಗಾರದ ಬೆಲೆ ಭಾರಿ ಒಂದು ಇಳಿಕೆ ಕೂಡ ಇಲ್ಲಿ ಕಾಣ್ತಾ ಇರುವಂತದ್ದು. ಇನ್ನು ಬೆಳ್ಳಿ ದರವೂ ಕೂಡ 3,30,000 ರೂಪಾಯಿ ಈಗ 2,65,000 ರೂಪಾಯಿ ಆಗಿದೆ. ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲೂ ಕೂಡ ಈಗ ಇಳಿಕೆ ಕಾಣ್ತಾ ಇದೆ. ಮತ್ತೆ ಇದು ಕೂಡ 2,50,000-55,000 ಗಡಿಯತ್ತ ಬರಬಹುದು ಅಂತ ತಜ್ಞರು ಹೇಳ್ತಾರೆ. ಈಗ ಬನ್ನಿ, ಕರ್ನಾಟಕದಲ್ಲಿ ದಿಢೀರಂತೆ ಬೇಸಿಗೆ ಮಳೆ ಶುರುವಾಗಿದೆ. ಹೌದು ವೀಕ್ಷಕರೇ, ಅಲ್ಲಲ್ಲಿ ಆಲಿಕಲ್ಲು ಮಳೆ ಕೂಡ ಸುರಿತಾ ಇದೆ. ಗುಡುಗು ಮಿಂಚು ಸಮೇತ ಆಲಿಕಲ್ಲು ಮಳೆ ಆಗ್ತಾ ಇರೋದು ಮುನ್ಸೂಚನೆ ಸಿಕ್ಕಂತಾಗಿದೆ. ಇನ್ನು ಕಳೆದ 2 ದಿನದಿಂದ ಮಳೆ ಆಗ್ತಾ ಇದೆ ವೀಕ್ಷಕರೇ. ಈಗ ಮತ್ತೆ ಮುಂದಿನ 3 ದಿನಗಳವರೆಗೂ ಈ ಎಲ್ಲಾ ಜಿಲ್ಲೆಗಳಿಗೆ ಮಳೆ ಆಗಲಿದೆ. ಕೊಡಗು, ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳಲ್ಲೂ ಕೂಡ
ಹೆಚ್ಚಿನ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಇನ್ನು ದಕ್ಷಿಣ ಒಳನಾಡು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಭಾಗದಲ್ಲೂ ಕೂಡ ಮಳೆ ಆಗಲಿದೆ ಇನ್ನು 3 ದಿನಗಳ ಕಾಲ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಇನ್ನು ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಾದ ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಈ ಭಾಗದಲ್ಲೂ ಕೂಡ ಮಳೆ ಭಾರಿ ಆಗಲಿದೆ ಅಂತ ಹೇಳಲಾಗಿದೆ. ಇನ್ನು ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ಗದಗ ಈ ಭಾಗದಲ್ಲೂ ಕೂಡ ಭರ್ಜರಿ ಮಳೆ ಸುರಿಯಲಿದೆ ಅಂತ ಹೇಳಲಾಗಿದೆ. ಬಿಸಿಲಿನ ಬೇಗೆಯಿಂದ ಕಂಗಾಲಾಗಿದ್ದ ಜನರಿಗೆ ಈ ಮಳೆ ತಂಪೇರಲಿದೆ. ಮರಗಳು ಬಿದ್ದು ಹೋಗುವ ಅಥವಾ ವಿದ್ಯುತ್ ವೃತ್ಯವಾಗುವ ಸಾಧ್ಯತೆಗಳು ಇರೋದ್ರಿಂದ ಎಚ್ಚರಿಕೆ ವಹಿಸಲು ಕೂಡ ಸೂಚನೆ ಕೊಡಲಾಗಿದೆ. ಹಲವು ಕಡೆಗೆ ಆಲಿಕಲ್ಲು ಆರ್ಭಟ, ತಂಪಾದ ನಮ್ಮ ಕರ್ನಾಟಕ ರಾಜ್ಯ ಅಂತ ಹೇಳ್ಬಹುದು. ನಿಮ್ಮ ಊರಲ್ಲೂ ಕೂಡ ಮಳೆ ಆಗ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ.